ಭಾರತ ಜೋಡೋದಲ್ಲಿ ಸಿದ್ದರಾಮಯ್ಯ ಟೀಮ್ ಕೂಡ ಡಿಕೆ ಶಿವಕುಮಾರ್ಗೆ ಟಾರ್ಗೆಟ್ ಅಂತಾನೆ ಹೇಳಲಾಗಿದ್ದು ಜನ ಕರೆತರೋದಕ್ಕೆ ಆಗಲ್ಲ ಅಂತ ಹೇಳಿದ ದೇಶಪಾಂಡೆಗೆ ವೇದಿಕೆಯಲ್ಲೇ ಠಕ್ಕರ್ ಕೊಟ್ಟಿದ್ದಾರೆ. ಅಂತದೇನು ಹೇಳಿಲ್ಲ ಅಂತ ತೇಪೆ ಹಚ್ಚಿದ್ದಾರೆ ಆರ್.ವಿ. ದೇಶಪಾಂಡೆ. All of them have been given a personal letter what you have to do, what you have to do. So everyone will be watched. ನಾನು ನಿಮಗೂ ಹೇಳ್ತಾ ಇದ್ದೀನಿ, ವೈಸ್ ಪ್ರೆಸಿಡೆಂಟ್ಗಳಿಗೆ, ಜನರಲ್ ಸೆಕ್ರೆಟರಿಗಳಿಗೆ, ಇಲ್ಲಿ ದೂರ ಇರ್ಬೋದು ಅಂತ ಅಂದ್ಬಿಟ್ಟು ನಮ್ಮ ದೇಶಪಾಂಡೆ ಅವರು ಹೇಳಿದ್ರೆ ನಂಬಿಕೆ ಆಗಲ್ಲ ಅಂತ. ಐ ಸೆಡ್ ನಥಿಂಗ್ ಡೂಯಿಂಗ್ ಅಂತ. ಒಂದು ದಿನ 5 ವರ್ಷದಲ್ಲಿ ಒಂದು ದಿನ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಕ್ ಆಗ್ಲಿಲ್ಲ ಅಂತಂದ್ಮೇಲೆ ಇನ್ನು 5 ವರ್ಷ ನಮ್ಮ ಕ್ಷೇತ್ರದಿಂದ ಜನ ಬರ್ತಾರೆ, ಅಧ್ಯಕ್ಷರು ಗೊತ್ತದೆ ಮಾತಾಡುವಾಗ. ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಂದ್ರೆ ನಿಮ್ಮ ಮೇಲಿನ ಅತಿಯಾದ ವಿಶ್ವಾಸ ಮತ್ತು ಪ್ರೀತಿಯಿಂದ ಹಿಂಗೆ ಹೇಳಿದ್ರೆ ಪ್ರೀತಿ ವಿಶ್ವಾಸ ಮಾತಾಡುವಾಗ ಯಾರೋ ಒಂದು ಅವ್ರು ಹೇಳಿದ್ ಬಂದು ಗೊತ್ತಲ್ಲ, ಹಾಗಾಗಿ ಏನು ನಂದೇನು ಗೊತ್ತಾಗಿದೆ, ಬಟ್ ಅದೇನು ದೊಡ್ಡ ವಿಷಯ ಅಲ್ಲ. ಭಾರತ ಜೋಡೋ ಹುರುಪಲ್ಲಿ ಅಬ್ಬರಿಸ್ತಾ ಇರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಮತ್ತೆ ಇಡಿ ಕಂಟಕ ಎದುರಾಗಿದೆ. ಡಿಕೆಶಿ ಸಚಿವರಾಗಿದ್ದ ವೇಳೆ ಅವರ ಕುಟುಂಬ ಸದಸ್ಯರು ಆದಾಯಕ್ಕೂ ಮೀರಿ 75 ಕೋಟಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು. ಸಿಬಿಐ 2020ರಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಿಸಿ ತನಿಖೆಯನ್ನ ನಡೆಸಿತ್ತು. ಈ ಸಂಬಂಧ ಜಾರಿ ನಿರ್ದೇಶನಾಲಯ ಕೂಡ ಸಮನ್ಸ್ ಕೊಟ್ಟಿದ್ದು ಸೆಪ್ಟೆಂಬರ್ 19ಕ್ಕೆ ವಿಚಾರಣೆಗೆ ಬರೋದಕ್ಕೆ ದೆಹಲಿಗೆ ಬರೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. 2017ರಲ್ಲಿ ದೆಹಲಿಯ ಫ್ಲಾಟ್ನಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿದಾಗ ಅಪಾರ ಪ್ರಮಾಣದ ಹಣ ಸಿಕ್ಕ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಡಿಕೆ ವಿರುದ್ಧ ಚಾರ್ಜ್ ಶೀಟ್ ಕೂಡ ಆಗಿದೆ. ಈ ಕೇಸಲ್ಲಿ ಡಿಕೆಶಿ ತಿಹಾರ್ ಜೈಲಿಗೂ ಹೋಗಿ ಬಂದಿದ್ದಾರೆ. ಈ ನಡುವೆ 2020ರ ಕೇಸ್ನಲ್ಲಿ ಈಗ ಮತ್ತೆ ಸಮನ್ಸ್ ಜಾರಿಯಾಗಿದೆ.